ನಮಸ್ತೆ ವೀಕ್ಷಕರೇ, ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸ್ವಾಗತ. ಸರ್ವೇ ಜನ ಸ್ಪಿನೋ ಬಂತು, ದೇವರೆಲ್ಲರಿಗೂ ಐಶ್ವರ್ಯ ಯಾರು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ನಾನು ಮುಂದಿನ ವಿಡಿಯೋ ಪ್ರಾರಂಭಿಸ್ತೇನೆ. ಓಕೆ, ಸೊ ಕಮಿಂಗ್ ಟು ದ ಎಪಿಸೋಡ್ 2 ಆಫ್ ಐ ಟಿ ಮಂಕ ವೆಬ್ ಸೀರೀಸ್. ಸೊ ವೀಕ್ಷಕರೇ, ಇನ್ನೂ ಯಾರ್ಯಾರು ಗೊತ್ತಿಲ್ಲ, ನಾನು ಐ ಟಿ ಮಂಕ ಅಂತ ಒಂದು ಪ್ಲೇಲಿಸ್ಟ್ ಶುರು ಮಾಡಿದ್ದೀನಿ. ಅದರಲ್ಲಿ ಐ ಟಿ ರಿಲೇಟೆಡ್ ಫನಿ ಮೂಮೆಂಟ್ಸ್, ಇನ್ಸಿಡೆಂಟ್ಸ್ ನಾನು ಶೇರ್ ಮಾಡ್ಕೊತ ಸ್ವಲ್ಪ ಸ್ಟ್ರೆಸ್ ಬಸ್ಟರ್ ವಿಡಿಯೋಸ್ ಹಾಕ್ತಾ ಇದ್ದೀನಿ. ದಯವಿಟ್ಟು ನಮಗೆ ಟೈಮ್ ಸಿಕ್ಕಿದಾಗ ನೋಡಿ, ಎಂಜಾಯ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಕಮಿಂಗ್ ಟು ಐ ಟಿ ಮಂಕ ಸೀರೀಸ್. ಸಾಮಾನ್ಯವಾಗಿ ನಾವು ಈ ಐ ಟಿ ಕಂಪನಿಯಲ್ಲಿ ನೋಡ್ತಾ ಇದ್ದಂಗೆ ಎರಡು ಥರದ ಬಾಸ್ಗಳನ್ನ ನೋಡಿರ್ತೀವಿ ಅಲ್ವಾ? ಎಲ್ಲರೂ ನೋಡಿರ್ತೀವಿ. ಐ ಟಿ ಕಂಪ್ನಿಲಿ ಯಾರು ಕೆಲಸ ಮಾಡಿದಿರೋ ಅವ್ರಿಗೆ ಅನುಭವ ಇರುತ್ತೆ. ಒಬ್ಬರು ಹ್ಯಾಪಿ ಬಾಸ್, ಇನ್ನೊಬ್ರು ಹ್ಯಾಪ್ ಬಾಸ್. ಹ್ಯಾಪಿ ಬಾಸ್, ಹ್ಯಾಪ್ ಬಾಸ್. ಹ್ಯಾಪ ಅಂದರೆ ಗೊತ್ತಲ್ಲ, ಈ ಉತ್ತರ ಕರ್ನಾಟಕದ ಕಡೆ ಹೇಳ್ತಾ ನೋಡಿ, ಹ್ಯಾಪ್ ನನ್ನ ಮಗ ಅಂತ. ಈ ಹ್ಯಾಪ್ ಬಾಸ್ ಅಂತಾರೆ, ಸ್ವಲ್ಪ ಕ್ರೇಜಿ, ಸ್ವಲ್ಪ ತುಂಬ ಹುಳ ಬಿಡೋ ಅಂತ ಬಾಸ್ ಇರ್ತಾರಲ್ಲ, ಅಂಥವ್ರನ್ನ ನಾವು ಹ್ಯಾಪ್ ಬಾಸ್ ಅಂತೀವಿ. ಅವ್ರ ಎಂಪ್ಲಾಯೀಸ್ನ, ಅವ್ರ ಕೆಳಗಡೆ ಇರೋರನ್ನ ನೆಮ್ಮದಿಯಾಗಿಡಕ್ಕೆ ಬಿಡಲ್ಲ ಅಂಥವ್ರನ್ನ. ಸೊ ಎರಡು ಟೈಪ್ ಆಫ್ ಬಾಸ್ ಯಾಕೆ ನೋಡ್ತೀವಿ ಅಂತ ಹೇಳಿದ್ರೆ, ನಾನು ನೋಡಿರೋ ಪ್ರಕಾರ ಅದು ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಪರ್ಸನಾಲಿಟಿ ಅನ್ಬೋದು. ಕೆಲವರು ತುಂಬ ಒಂಥರ ಕೆಲಸ ಅಂದರೆ ಹೀಗೆ ಇರಬೇಕು, ಹಾಗೆ ಇರಬೇಕು, ಅವ್ರಿಗೆ ಭಯ, ಒಂಥರ ಎಲ್ಲಿ ಕಂಪನಿ ರೂಲ್ಸ್ ಸ್ಟ್ಯಾಂಡರ್ಡ್ಸ್ನ ಇವರು ಬ್ರೇಕ್ ಮಾಡ್ಬಿಡ್ತಾರೋ, ಅಥವಾ ಎಲ್ಲಿ ನನಗೆ ಫೈನ್ ಬಿದ್ದುಬಿಡುತ್ತೋ ಅಂತ ಎದ್ರುಕೊಂಡು ಪ್ರತಿಯೊಂದು ಗಳಿಯಲ್ಲೂ ಎದ್ರುಕೊಂಡು ಅಲ್ಲದೆ ಅವ್ರ ಕೆಳಗಡೆ ಕೊಲೀಗ್ಸ್ನ ಮತ್ತು ಸಬಾರ್ಡಿನೇಟ್ಸ್ನ ಕೂಡ ಅವರು ಎದುರಿಸ್ತಾ ಇರ್ತಾರೆ. ಸೊ ಅಂಥವ್ರನ್ನ ನಾವು ಹ್ಯಾಪ್ ಬಾಸ್ ಅಂತೀವಿ. ಯಾಕಂದರೆ ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಕಡಿಮೆ ಅಂತ ಅನ್ಕೊಂತೀನಿ. ಅಂದರೆ ನಾನು ಹೇಳಿದ್ರು, ಈ ಕಾಮನ್ ಸೆನ್ಸ್ ಕಡಿಮೆ ಇರುತ್ತೆ. ಸೊ ತುಂಬ ಎದುರಿಕೆಯಿಂದ ಕೆಲಸ ಮಾಡ್ತಾರೆ. ಸೊ ಹಂಗಾಗಿ ಅವರು ಹ್ಯಾಪ್ ಬಾಸ್ಗಳು. ಹ್ಯಾಪಿ ಬಾಸ್ ಅಂದರೆ ಅವ್ರ ಒಂಥರ ಫುಲ್ ಬಿಂದಾಸ್ ಆಗಿ, ಏನು ಕೆಲಸ ತಾನೇ ಮಾಡೋಣ ಬಿಡು, ಬಟ್ ಆ ಥರ ಅಂದರೆ ತುಂಬ ಲೂಸಾಗೂ ಇರಲ್ಲ. ಹೇಗೆ ಬೇಕೋ ಹಾಗೆ, ಯಾವಾಗ ಇಂಪಾರ್ಟೆನ್ಸ್ ಕೊಡಬೇಕು, ಯಾವಾಗ ಹೇಗೆ ಕೆಲಸ ತಗೋಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಎಂಪ್ಲಾಯೀಸ್ನ ನೋಯಿಸದೆ ಮತ್ತು ಎಂಪ್ಲಾಯೀಸ್ಗೆ ಟಾರ್ಚರ್ ಕೊಡದೆ ಅವರಿಂದ ಕೆಲಸನ ಎಕ್ಸ್ಟ್ರಾಕ್ಟ್ ಮಾಡೋಣ ಹ್ಯಾಪಿ ಬಾಸ್ ಅಂತೀವಿ. ಸೊ ಇದು ನೋಡಿದ್ಮೇಲೆ ನಿಮಗೆ ಅನ್ಸುತ್ತೆ, ನೀವು ಹ್ಯಾಪಿ ಬಾಸು, ಹ್ಯಾಪಿ ಬಾಸು ಅಂತ. ಸೊ ಬನ್ನಿ, ಕೆಲವೊಂದು ಇನ್ಸಿಡೆಂಟ್ಸ್ ಹೇಗೆ ಯಾಕೆ ಈ ಕೆಲವೊಂದು ಹ್ಯಾಪಿ ಬಾಸ್ ಅಲ್ಲಿ ಏನು ಪ್ರಾಬ್ಲಮ್ಸ್ ಇರಲ್ಲ ಅಲ್ವಾ? ಕೆಲಸ ಮಾಡ್ತಿರ್ತಾರೆ, ಅವರು ಸ್ಟೇಟಸ್ನ ತೊಗೊತಾ ಇರ್ತಾರೆ. ಹಿ ವಿಲ್ ಬಿ ಆಸ್ಕಿಂಗ್ ಆಲ್ ಥಿಂಗ್ಸ್ ಇನ್ ಪರ್ಟಿಕ್ಯುಲರ್ ಅಬೌಟ್ ಕೋಆರ್ಡಿನೇಟ್ಸ್, ಸಬಾರ್ಡಿನೇಟ್ಸ್, ಏನೇನು ಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರ ಬಗ್ಗೆ ಏನು ತೊಂದರೆ ಇರಲ್ಲ. ಈ ಹ್ಯಾಪಿ ಬಾಸ್ಗಳ ಕಥೆಗಳು ಹೇಳ್ತೀನಿ ಕೇಳಿ. ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ಏನೋ ಒಂದು P1 ಟಿಕೆಟ್ಸ್ ಅಥವಾ ಇಂಪಾರ್ಟೆಂಟ್ ಪ್ರಯಾರಿಟಿ ಟಿಕೆಟ್ಸ್ ಅಂತ ಹೇಳ್ತೀವಲ್ಲ, ಈ ಥರ ಬಂದ್ಬಿಟ್ಟಾಗ ಬಗ್ಸ್ ಸಾಲ್ವ್ ಮಾಡಲೇಬೇಕು, ಅವ್ರು 24 hours ರೆಸ್ಪಾಂಡ್ ಮಾಡಬೇಕು ಅಂತ ಹೇಳಿರ್ತಾರೆ ಅನ್ಕೊಳ್ಳಿ. ಪ್ರತಿಯೊಂದು ಗಂಟೆಗೂ ಬಂದು ಚೆಕ್ ಮಾಡ್ತಿರ್ತಾರೆ ಅಲ್ವಾ? ನೀವೇನೋ ಮಾಡ್ತಿರ್ತೀರ, ಸುಭಾಷ್ ಆಯ್ತಾ ಟಿಕೆಟ್, ಏನಾಯ್ತಪ್ಪ ಸರ್, ಆಗ್ತದೆ ಸರ್, ಹಾಂ ಸರಿ, ಇನ್ನು ಹಾಫ್ ಅನ್ ಅವರ್ ನಂಗೆ ಅಪ್ಡೇಟ್ ಮಾಡು. ಇಫ್ ಯು ಆರ್ ನಾಟ್ ಪ್ರೋಗ್ರೆಸಿಂಗ್ ಲೆಟ್ ಮೀ ನೋ. ಹಾಫ್ ಅನ್ ಅವರ್ ನೀವು ಬಗ್ನ ಅರ್ಥ ಮಾಡ್ಕೊಳಕ್ಕೆ 1 hour 2 hour ಬೇಕು ಆಯ್ತಾ? ಅಂಥದ್ರಲ್ಲಿ ಅವನು ಹಾಫ್ ಅನ್ ಅವರ್ಗೆ ಸ್ಟೇಟಸ್ ಕೇಳ್ತಾ ಇದ್ರೆ ನಿಮ್ಗೆ ಹಿಂಗೆ ಅನ್ಸಿರ್ಬೇಕು. ಆಮೇಲೆ ಏನಕ್ಕೋ ಎದಳ್ತೀರಾ ನೀವು, ಸುಮ್ಮನೆ ಏನೋ ಬೋರ್ ಆಯ್ತು ಅಂತ ಹಿಂಗೆ ಎದ್ದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಕೈ ಎತ್ತೀರಾ. ಸುಭಾಷ್ ಆಯ್ತಾನಪ್ಪ, ಸೊಲ್ಯೂಷನ್ ಸಿಕ್ಬಿಡ್ತಾ ಅಂತ ಅಲ್ಲಿಂದ ನೋಡ್ತಾರೆ. ಈ ಹ್ಯಾಪ್ ಬಾಸ್ಗಳು ಏನು ಮಾಡ್ತಾರೆ ಗೊತ್ತಾ, ಅವ್ರ ಕಣ್ಣನ್ನ ಕ್ಯಾಮ್ರಾ ಥರ ನಿಮ್ಮ ಮೇಲೆ ಇಟ್ಟಿರ್ತಾರೆ. ನಿಮ್ಮ ವರ್ಕ್ ಸ್ಟೇಷನ್ ಸೀಟ್ ಎಲ್ಲಿರುತ್ತೋ ಆ ಸೀಟ್ ಮೇಲೇನೆ ಅವ್ರ ಕಣ್ಣಿರುತ್ತೆ. ಹಂಗೆ ಅದೇ ಡೈರೆಕ್ಷನ್ ಅವ್ರು ಕೂತ್ಕೊಂಡಿರ್ತಾನೆ. ಎವ್ರಿ ಮೂಮೆಂಟ್ ನೀನು ಎತ್ತರ ಸಾಕು ಅವ್ರಿಗೆ ಕಾಣಿಸ್ಬೇಕು, ಆ ಥರ ಮಾಡಿರ್ತಾನೆ ಅಲ್ವಾ? ಈ ಥರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗಿರುತ್ತಲ್ಲ. ಕೆಲವು ಡೆವಲಪರ್ಸ್ಗಳು ಯಾವ್ದಾದ್ರು ಇಂಪಾರ್ಟೆಂಟ್ ಬಗ್ಸ್ ಮೇಲೆ ಕೆಲಸ ಮಾಡ್ತಾರೆ, ಇಂಪಾರ್ಟೆಂಟ್ ಪ್ರಾಜೆಕ್ಟಲ್ಲಿ ಇದ್ರೆ, ಟೈಮ್ ಲೈನ್ಸ್, ಡೆಡ್ ಲೈನ್ಸ್ ಎಲ್ಲ ತುಂಬ ಟೈಟ್ ಇದ್ರೆ, ಆ ಇಂಜಿನಿಯರ್ಸ್ಗೆ ಗೊತ್ತಿರುತ್ತೆ ಈ ಪಾರ್ಟ್. ಸೊ ಈಸ್ ಗೋಯಿಂಗ್ ಟು ಜಸ್ಟ್ ಶೌಟ್ ಫ್ರಮ್ ದೇರ್, ಆಯ್ತಾ, ಓಕೆ ರಿಸಾಲ್ವ್ ಆಯ್ತಾ. ನೀವು ಯಾವನ್ ಗುರು ಏನೋ ಮೈ ಮುರಿಯೋಣ ಅಂತ ಎದ್ದು ನಿಂತ್ಕೊಂಡ್ರೆ ಸ್ಟೇಟಸ್ ಕೇಳ್ತಾನಲ್ಲ ಅಂತ, ಅದು ಬಿಟ್ಟುಬಿಡಿ. ಇಫ್ ಯು ಜಸ್ಟ್ ಗೋ ಔಟ್ ಟು ಹ್ಯಾವ್ ಎ ಕಪ್ ಆಫ್ ಟೀ ಆರ್ ವಾಟರ್, ಇಮಿಡಿಯೇಟ್ಲಿ ನಿಮ್ಮಿಂದ ಬಂದಿರ್ತಾವ, ಹೋಗಿರ್ತೀರಾ. ಎಷ್ಟೋ ಜನಕ್ಕೆ ಅನುಭವ ಆಗಿದೆ, ನನಗೂ ಅನುಭವ ಆಗಿದೆ ಇದು. ಕೆಲವೊಂದು ಟೈಪ್ ಪ್ರಾಜೆಕ್ಟ್ಸ್ ಅಲ್ಲಿ ಇದ್ದಾಗ ನಾವು ನೋಡಿದ್ವಿ. ಜಸ್ಟ್ ಎದ್ದೋಗ್ತೀರಾ ಅನ್ಕೊಳ್ಳಿ ಕಾಫಿಗೆ, ಏನೋ ಬ್ರೇಕ್ ತಗೊಳಕ್ಕೆ ಅಂತ, ಕಾಫಿ ಕುಡಿತಾ ಇರ್ತೀರಾ, 2 ನಿಮಿಷ ಆಗಿರಲ್ಲ ಬರ್ತಾರೆ ಅಂತ. ಸೊ ವಾಂಟೆಡ್ ಟು ಹ್ಯಾವ್ ಸಮ್ ಕಾಫಿ ಮ್ಯಾನ್. ಸೊ ನಿಮಗೆ ಅವ್ನು ನೋಡಿದ ತಕ್ಷಣ ಕಾಫಿಯಲ್ಲಿ ಎದ್ದು ಇಟ್ಟು ಎಸ್ಬಿಟ್ಟು ಲೋಟ ಎಷ್ಟು ಹೋಗೋಣ ಅನ್ಸಿರುತ್ತೆ. ಅವ್ನು ಬಂದು ಅಲ್ಲೂ ಕೂಡ ಇಟ್ಕೊತಾನೆ. ಸರಿ, ಏನಪ್ಪ ಆಯ್ತು ಬಗ್, ವಾಟ್ ಹ್ಯಾಪನ್ ಟು ದಟ್ ಬಗ್, ಆರ್ ಯು ಏಬಲ್ ಟು ಡಿಗ್ ಡೀಪರ್ ಅಂಡ್ ನೋ ದ ರೂಟ್ ಕಾಸ್. ಈಗ ಕಾಫಿ ಕುಡಿಬೇಕಾ, ಅಲ್ಲೂ ಅವನಿಗೆ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡ್ಬೇಕಾ? ಅದು ಬಿಟ್ಬಿಡಿ, ಆಯ್ತು ಓಕೆ, ಹೆಂಗೋ ಯಾಮಾರ್ಸ್ತೀರಾ, ಆಯ್ತು ಸರ್ ಏನೋ ಕಾಲ್ ಬಂತು ಅಂದ್ಬಿಟ್ಟು ನೀವು ಇಲ್ಲಿಂದ ಎಸ್ಕೇಪ್ ಆಗ್ತೀರಾ. ಸೊ ಯು ವಿಲ್ ಬಿ ಫೈಂಡಿಂಗ್ 100 ways to
ಗೆಟ್ ರಿಡ್ ಆಫ್ ದಟ್ ಪರ್ಸನ್. ಬಟ್ ಅವ್ನು ಮಾತ್ರ ಬಿಡಲ್ಲ. ಈ ಹ್ಯಾಪ್ ಪರ್ಸನ್ ಏನ್ ಮಾಡ್ತಾನೆ, ಬಂದೇ ಬರ್ತಾನೆ ಅವ್ನು. ಎಲ್ಲಿ ಹೋಗ್ತೀರಾ ಅಲ್ಲಿ ಬಂದು ನಿಂತ್ಕೊಂತಾನೆ. ಏನಪ್ಪಾ ಆಗ್ತಾ ಇದೆಯಾ, ಕೆಲಸ ಆಗ್ತಾ ಇದೆಯಾ ಅಂತ. ಅದು ಎಲ್ಲ ಓಕೆ ಅಪ್ಪ, ಓಕೆ. ವೆನ್ ಯು ಆರ್ ಗೋಯಿಂಗ್ ಫಾರ್ ರೆಸ್ಟ್ ರೂಮ್, ಲೂಗ್ ಹೋಗ್ತೀರಾ ಹೋಗ್ತೀರಾ, ಅಲ್ಲೂ ಕೂಡ ಅವ್ನು ಏನೇನೋ ಬೈ ಚಾನ್ಸ್ ನಿಮ್ಮನ್ನ ನೋಡ್ಬಿಟ್ರೆ, ಸುಭಾಷ್ ಏನಾಯ್ತಪ್ಪ ಎಲ್ಲಿವರೆಗೂ ಬಂತ, ಹೋಗ್ತಾ ಇದ್ದೀನಿ ಇನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳ್ತೀರಾ. ಅಥವಾ ನಿಂತ್ಕೊಳ್ಳಲ್ಲ, ಈ ಕಡೆ ಹೇಳ್ತೀನಿ. ಕೆಲವ್ರಿಗಂತೂ ಎಷ್ಟು ತಲೆ ಕೆಟ್ಟಾಗುತ್ತೆ ಅಂತ ಹೇಳಿದ್ರೆ, ನಿದ್ದೆನೂ ಬೇಡ, ಊಟನೂ ಬೇಡ, ನಿದ್ದೆನೂ ಬೇಡ, ನೀರು ಬೇಡ, ಉಚ್ಚೆನೂ ಉಯ್ಯಲ್ಲ, ಹಾಗೆ ಹೋಗಿ ಕೆಲಸ ಮಾಡ್ತಿರ್ತಾರೆ. ಅವ್ನು ಟಾರ್ಚರ್ ತಡ್ಕೊಳಕ್ಕಾಗ್ದಿರ. ಸೊ ಅಷ್ಟು ಟಾರ್ಚರ್ ಕೊಟ್ಬಿಡ್ತಾನೆ. ಸೊ ನಾನು ಹೇಳೋದಿಷ್ಟೇ ವೀಕ್ಷಕರ, ಈ ಕೆಲಸ ತಗೊಳೋದು ಅದು ಒಂದು ಕಲೆ ಇರುತ್ತೆ ಆಯ್ತಾ. ಪ್ರತಿಯೊಂದಕ್ಕೂ ಪ್ರತಿಯೊಂದು ವಿಷಯಕ್ಕೂ ನೀವು ಪದೇ ಪದೇ ಒಬ್ಬ ಮನುಷ್ಯನ ಸ್ಟೇಟಸ್ ಕೇಳ್ತಾ ಇದ್ರೆ ಅವನಿಗೆ ಯಾವ ತರ ಕಿರಿಕಿರಿ ಆಗುತ್ತೆ ಅನ್ನೋದಕ್ಕೆ ನೀವು ಒಬ್ಬ IT ಎಂಪ್ಲಾಯಿ, ಫ್ರಸ್ಟ್ರೇಟೆಡ್ IT ಎಂಪ್ಲಾಯಿನ ಕೇಳಿದ್ರೆ, ಇಂಜಿನಿಯರ್ ಅವ್ನು ಹೇಗೆ ಆ ಬಾಸ್ ಅಲ್ಲಿ ಕೆಳಗಡೆ ಹಿಡಿಯುತ್ತಾನೆ ಅದನ್ನ ತಿಳ್ಕೊಂಡ್ರೆ ನೀವು ಅರ್ಥ ಮಾಡ್ಕೊಂತೀರ. ಸೊ ಆಲ್ವೇಸ್ ಟ್ರೈ ಟು ಬಿ ನಾರ್ಮಲ್, ಕ್ಯಾಶುವಲ್ ಆಗಿರಿ. ಬಾಸ್ ಅಂದ್ರೆ ನೀವೇನು ತುಂಬಾ ಬಾಸಿಸಮ್ ತೋರ್ಸಕ್ ಹೋಗ್ಬೇಡಿ, ಆಟಿಟ್ಯೂಡ್ ತೋರ್ಸಕ್ ಹೋಗ್ಬೇಡಿ. ಮತ್ತೆ ಈ ಏನಂತಾರೆ ಮೈಕ್ರೋ ಮ್ಯಾನೇಜ್ಮೆಂಟ್ ತರ, ಎಷ್ಟು ಗಂಟೆ ಹೋದೆ ನೀನು ಕಾಫಿ ಕುಡಿಯೋಕೆ, ಎಷ್ಟು ಗಂಟೆಗೆ ಬಂದೆ, ಎಷ್ಟು ಗಂಟೆಗೆ ಉಚ್ಚೋಯಕ್ಕೆ ಹೋದೆ, ಎಷ್ಟು ಗಂಟೆಗೆ ಲಂಚ್ಗೆ ಹೋದೆ, ಎಷ್ಟು ಗಂಟೆಗೆ ನೀನು ಟೀ ಬ್ರೇಕ್ ತಗೊಂಡೆ, ಈ ಅವರ್ಸ್ಗಳು ಮಿನಿಟ್ಸ್ಗಳು ಇದು ಮಾಡೋ ಹ್ಯಾಪ್ ನನ್ನ ಮಕ್ಕಳು ಇದ್ದಾರೆ. ಅವ್ರನ್ನ ಹೇಳ್ತೀನಲ್ಲ, ನಾನು ಹೇಳ್ತೀನಿ ಅವ್ರಿಗೆ ದೇ ಹ್ಯಾವ್ ಸೋ ಮಚ್ ಫಿಯರ್, ತುಂಬ ಭಯ ಇರುತ್ತೆ ಅವ್ರಿಗೆ. ಸೊ ಆ ಭಯದಿಂದ ಅವ್ರು ಹಂಗಾಡ್ತಿರ್ತಾರೆ. ಸೊ ದಯವಿಟ್ಟು ಇನ್ನಾದರೂ ನಿಮ್ಮ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಸಬಾರ್ಡಿನೇಟ್ಸ್ಗೆ, ನಿಮ್ಮ ಕೆಳಗಡೆ ಕೆಲಸ ಮಾಡೋರಿಗೆ ಆ ಥರ ಟಾರ್ಚರ್ ಕೊಡಬೇಡಿ. ಓಕೆ, ಅಂಡ್ ಅನುಭವಿಸಿರೋರು ದಯವಿಟ್ಟು ನೀವು ಅಷ್ಟೇ ಬಾಸ್ ಆದ್ಮೇಲೆ ಈ ಥರ ಪ್ರಾಬ್ಲಮ್ಸ್ನ ನಿಮ್ಮ ಫ್ಯೂಚರಲ್ಲಿ ಟೀಮ್ ಸಿಕ್ಕಿದ್ರೆ ಜೂನಿಯರ್ಸ್ಗೆ ಕೊಡಬೇಡಿ. ಕ್ಯಾಶುವಲ್ ಆಗಿರಿ ಕೆಲಸ. ಒಬ್ಬ ರಿಯಲ್ ಬಾಸ್ ಹೆಂಗ್ ಗೊತ್ತಾ ವೀಕ್ಷಕರೇ, ನಿಮ್ಗೆ ಅವ್ನು ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಈ ಶುಡ್ ಸಿಟ್ ಅಂಡ್ ಪ್ರಾಬ್ಲಮ್ ಅವನು ಸಾಲ್ವ್ ಮಾಡ್ತಾ ಇರಬೇಕು, ಅವನು ಸೊಲ್ಯೂಷನ್ಸ್ಗಳನ್ನ, ಆಲ್ಟರ್ನೇಟ್ ಸೊಲ್ಯೂಷನ್ಸ್ನ ಕೊಡ್ತಾ ಇರಬೇಕು, ನಾಟ್ ಟಾರ್ಚರಿಂಗ್. ಓಕೆ ಫೈನ್. ಸೊ ಈ ಎಪಿಸೋಡಲ್ಲಿ ನಾನು ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಎಪಿಸೋಡಲ್ಲಿ ಮತ್ತೊಂದು ಫನ್ನಿ ಇನ್ಸಿಡೆಂಟ್ಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಹ್ಯಾವ್ ಫನ್.